9 ಕಡೆ ನಮ್ಮವರು ಭಾರತೀಯ ಸೇನೆ ಬಾಂಬ್ ಹಾಕಿದೆ ಟೆರರಿಸ್ಟ್ ಕ್ಯಾಂಪ್ ಮೇಲೆ. ದೇವರು ಏನೆಂದು ಗೊತ್ತಿರದ ಮೂರ್ಖರ ಮೇಲೆ ಬಾಂಬ್ ಹಾಕಿದೆ. 9 ಕಡೆ ನಮ್ಮವರು ಭಾರತೀಯ ಸೇನೆ ನಮಸ್ಕಾರ ಸ್ನೇಹಿತರೆ. ನಿನ್ನೆ ರಾತ್ರಿ ಯುದ್ಧ ಪ್ರಾರಂಭ ಆಗಿದೆ. 9 ಕಡೆ ನಮ್ಮವರು ಭಾರತೀಯ ಸೇನೆ ಬಾಂಬ್ ಹಾಕಿದೆ ಟೆರರಿಸ್ಟ್ ಕ್ಯಾಂಪ್ ಮೇಲೆ, ಧರ್ಮಾಂಧರ ಮೇಲೆ, ದೇವರು ಏನೆಂದು ಗೊತ್ತಿರದ ಮೂರ್ಖರ ಮೇಲೆ ಬಾಂಬ್ ಹಾಕಿದೆ. ನನಗೋಸ್ಕರ, ಧರ್ಮಕ್ಕೋಸ್ಕರ, ದೇವರಿಗೋಸ್ಕರ ಬೇರೆಯವರನ್ನು ಸಾಯಿಸು ಎನ್ನುವುದು ಧರ್ಮವಲ್ಲ, ಎನ್ನುವುದು ದೇವರಲ್ಲ. ಧರ್ಮಾಂಧರು, ಮೂರ್ಖರ ಚಿಂತನೆಗಳು. ಮಾನವೀಯತೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಯುದ್ಧ ಮಾಡಬೇಕು. ಈಗ ನಾನು ಸುಮ್ಮನೆ ಆರಾಮಾಗಿರ್ತೀನಿ, ನನ್ನ ಮೇಲೆ ಯಾರೋ ಬಂದು ಅಟ್ಯಾಕ್ ಮಾಡಿದಾಗ ನನ್ನನ್ನು ರಕ್ಷಣೆ ಮಾಡ್ಕೋಬೇಕು. ಆಕ್ರಮಣ ಮಾಡಿದಾಗ ರಕ್ಷಿಸಿಕೊಳ್ಳಲು ಯುದ್ಧ ಮಾಡಬೇಕು ನಾವು. ಅಂದರೆ ನಾವೇನೂ ತಪ್ಪು ಮಾಡಿರಲ್ಲ. ಒಂದು ರಾಜ್ಯದ ಮೇಲೆ ಇನ್ನೊಂದು ರಾಜ್ಯ ದೋಚಕ್ಕೋಸ್ಕರ, ರಾಜ್ಯವನ್ನು ಎಕ್ಸ್ಪ್ಯಾಂಡ್ ಮಾಡೋಕ್ಕೋಸ್ಕರ ಯುದ್ಧ ಮಾಡ್ತಾರೆ ನೋಡಿ, ಆವಾಗ ಯುದ್ಧ ಮಾಡಬೇಕು. ದೇವರಿಗೋಸ್ಕರ ಮಾಡೋದಲ್ಲ. ಎಂಥ ಶತಮೂರ್ಖರು ಪಾಕಿಸ್ತಾನದ ಮುಸ್ಲಿಮರು ಅಂದರೆ ಕಾಮನ್ ಸೆನ್ಸ್ ಇಲ್ಲ. ಅಲ್ಲಿರ್ತಕ್ಕಂಥ ಮಸೀದಿಲಿರ್ತಕ್ಕಂಥ ಮುಲ್ಲಾಗಳು ಟೀಚ್ ಮಾಡ್ತಾರಲ್ಲ, ಅವರೆಲ್ಲ ಹೇಳಬೇಕಾಗಿತ್ತು, ಧರ್ಮಕ್ಕೋಸ್ಕರ, ದೇವರಿಗೋಸ್ಕರ ಬೇರೆಯವ್ರ ಮೇಲೆ ಆಕ್ರಮಣ ಮಾಡಬೇಡಿ, ನಿಂಪಾಡಿ ನೀವು ಇರಿ ಅಂತ ಹೇಳಬೇಕಾಯ್ತು. ನಾವೇನಾದರೂ ಪಾಕಿಸ್ತಾನಲ್ಲಿ ಹೋಗಿ ದೋಚಿದ್ದೀವಾ? ಏನಾರು ಆಕ್ರಮಣ ಮಾಡಿದ್ದೀವಾ? ಹೇಳಿ, ತೋರಿಸ್ಲಿ. ಸುಮ್ಮನೆ ಬಂದು ಪಾಪ ಇನ್ನೋಸೆಂಟ್ ವ್ಯಕ್ತಿಗಳಿಗೆ, ಇನ್ನೋಸೆಂಟ್ ಅವ್ರಿಗೆಲ್ಲ ಬಂದು ಹೊಡೆದ್ರೆ, ಧರ್ಮ ನೋಡಿ, ಧರ್ಮ ಕೇಳಿ ಹೊಡೆದ್ರೆ ಎಂಥ ಮೂರ್ಖ ಚಿಂತನೆಗಳು ಆ ದೇಶದಲ್ಲಿದೆ. ಅವರೇ ಪಾಕಿಸ್ತಾನದವರೇ ಅವ್ರನ್ನೆಲ್ಲ ಹುಡುಕಿ ಸಾಯಿಸ್ಬೇಕಾಗಿತ್ತು. ಬೇಕಾದ್ರೆ ಇಂಡಿಯಾ ಸಪೋರ್ಟ್ ತೊಗೋಬೇಕಾಗಿತ್ತು. ಇಲ್ಲಿ ಭಯೋತ್ಪಾದಕರು ಉತ್ಪಾದನೆ ಆಗ್ತಾ ಇದ್ದಾರೆ, ನಾವು ಹೊಡಿತಾ ಇದ್ದೀವಿ, ಸಾಲ್ತಾ ಇಲ್ಲ, ನೀವು ಬನ್ನಿ ಭಯೋತ್ಪಾದಕರನ್ನು ಜಂಟಿಯಾಗಿ ಈ ಭೂಮಿಯ ಮೇಲೆ ನಿರ್ಮೂಲನೆ ಮಾಡೋಣ. ದೇವರಿಗೋಸ್ಕರ ನಾವು ಯುದ್ಧ ಮಾಡೋದಲ್ಲ, ಮನುಷ್ಯನ ಮಾನವೀಯ ಧರ್ಮಕ್ಕೋಸ್ಕರ ನಾವು ಯುದ್ಧ ಮಾಡೋಣ. ಮನುಷ್ಯ ಭೂಮಿ ಮೇಲೆ ಶಾಂತಿಯಿಂದ ಬದುಕಬೇಕು ಅಂತ ಚಿಂತನೆ ಮಾಡಿಲ್ವಲ್ರಿ. ಆ ಚಿಂತನೆ ಮಾಡದ ಧರ್ಮ ದೇವರಿಗೆ ಏನಾರು ಅರ್ಥ ಇದೆಯಾ? ಎಲ್ಲರೂ ಆ ರೀತಿ ಅಲ್ಲ. ಬಟ್ ಅವು ಸಪೋರ್ಟ್ ಮಾಡಬೇಕಾಗಿತ್ತು. ಪಾಕಿಸ್ತಾನದವರು ಇಂಡಿಯಾನ ಕರ್ಕೊಂಡು, ಇಂಡಿಯನ್ ಆರ್ಮಿನ ಕರ್ಕೊಂಡು ಬನ್ನಿ ಒಟ್ಟಿಗೆ ಸೇರಿಸಿ ಹೊಡೆಯೋಣ ಎಲ್ಲನೂ ಅನ್ಬೇಕಾಗಿತ್ತು. ಇಲ್ಲಿ ನೋಡಿ, ಒಂದು ಸಣ್ಣ ಚಿಂತನೆ, ಮೂರ್ಖ ನಂಬಿಕೆಯಿಂದ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಸಫರ್ ಮಾಡ್ತಾರೆ. ನಾವು ಈಸಿಯಾಗಿ ಹೇಳ್ಬಿಡ್ತೀವಿ, ನಾವು ಹೋದ್ವಿ, ಬಾಂಬ್ ಹಾಕಿದ್ವಿ ಅಂತ. ಯುದ್ಧ ಪ್ರಾರಂಭ ಎಷ್ಟೊಂದು ಖರ್ಚಾಗುತ್ತೆ ಗೊತ್ತಾ? ಎಷ್ಟೊಂದು ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ ಗೊತ್ತಾ? ಎಷ್ಟು ಜನರ ಪ್ರಾಣಹಾನಿ ಆಗುತ್ತೆ ಗೊತ್ತಾ? ಮಿಲಿಟ್ರಿನವ್ರು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ಈ ದಿಶೆಯಲ್ಲಿ ಚಿಂತನೆ ಮಾಡಿದಾಗ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವ ದಿಶೆಯಲ್ಲಿ ನಾವು ಒಟ್ಟಾಗಬೇಕು. ಮುಸ್ಲಿಮರಿಗೆ ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ, ಇಂಡಿಯನ್ ಮುಸ್ಲಿಮ್ಸು ಕೂಡ, ಪ್ರತಿಯೊಬ್ಬರು ಕೂಡ ಭಾರತೀಯರಾಗಬೇಕು. ನಮ್ಮ ದೇಶದ ರಕ್ಷಣೆಗೆ ನಾವು ನಿಲ್ಲಬೇಕು. ಧರ್ಮಾಂಧತೆಯಿಂದ ಏನಾದರೂ ಯೋಚನೆ ಮಾಡಿ ಪಾಕಿಸ್ತಾನದವ್ರಿಗೆ ಯಾರು ಸಪೋರ್ಟ್ ಮಾಡ್ತೀನಿ ಅಂತ ಯೋಚನೆ ಮಾಡೋದೇ ಅಧರ್ಮ. ಯಾಕೆಂದರೆ ಭಾರತೀಯರು ತಾವಾಗಿ ಸುಮ್ಮನೆ ಹೋಗಿ ಯಾರನ್ನೋ ಕೊಲೆ ಮಾಡಿಲ್ಲ. ಮುಸ್ಲಿಮರು ನಮಗೆ ಇಷ್ಟ ಇಲ್ಲ ಅಂತ ಹಿಂದೂಗಳು ಹೋಗಿ ಪಾಕಿಸ್ತಾನದಲ್ಲಿ ಹೋಗಿ ಟೆರರಿಸಮ್ ಮಾಡಿಲ್ಲ, ಅಲ್ಲೋಗಿ ಸಾಯಿಸಿಲ್ಲ. ಬಟ್ ಯಾವುದೇ ದೇಶಗಳಲ್ಲಿ ಟೆರರಿಸಮ್ ಮಾಡಿರೋದು ಮುಸ್ಲಿಮರು. ಅಂದರೆ ಎಲ್ಲ ಮುಸ್ಲಿಮರೆಲ್ಲ ಭಯೋತ್ಪಾದಕ ಮುಸ್ಲಿಮರ ಬಗ್ಗೆ ನಾನು ಹೇಳ್ತಾ ಇರೋದು ಅಲ್ವೇನ್ರಿ? ಸೊ ಓಕೆ, ಈಗ ಯುದ್ಧ ಪ್ರಾರಂಭ ಆಗಿದೆ. ನಾವು ಹೇಗಿರಬೇಕು ಅದು ಬಿಡಿ, ಬೈತಾ ಕುಳಿತುಕೊಂಡ್ರೆ ಬೇಕಷ್ಟು ಬೈಬೋದು. ಸುಳ್ಳು ಸೃಷ್ಟಿಗಳ ಸಂಕೋಲಲ್ಲಿ ಈ ಜಗತ್ತು ನಲುಗ್ತಾ ಇದೆ. ಎಲ್ಲ ಸುಳ್ಳು ಧರ್ಮಗಳು, ಬರೀ ಧರ್ಮಗಳಲ್ಲಿ ಸುಳ್ಳು ಹೇಳಿ ಜನಗಳಲ್ಲಿ ಮೌಢ್ಯತೆಯನ್ನು ಬಿತ್ತಿ ಅವ್ರನ್ನ ಮೂರ್ಖರನ್ನಾಗಿ ಮಾಡಿಬಿಟ್ಟಿದ್ದಾರೆ. ಮೂರ್ಖರನ್ನಾಗಿ ಮಾಡಿ ದೇವರ ಹೆಸರಲ್ಲಿ ಜಗಳ ಮಾಡ್ತಾರೆ. ನಿಜವಾದ ದೇವರ ಅರ್ಥ ಆದರೆ ನೀವು ಜಗಳ ಮಾಡುವುದಿಲ್ಲ, ಯುದ್ಧ ಮಾಡುವುದಿಲ್ಲ. ದೇವರು ಏನು ಅಂತಲೇ ಗೊತ್ತಿಲ್ಲ, ಅದರಿಂದ ಇವೆಲ್ಲ ನಡೀತಾ ಇದೆ. ಓಕೆ, ಈಗ ಸದ್ಯಕ್ಕೆ ನಮ್ಮ ಭಾರತೀಯರು ಹೇಗಿರಬೇಕಪ್ಪ ಅಂದರೆ ಧರ್ಮಾತೀತವಾಗಿ ಪ್ರತಿಯೊಬ್ಬರು ಒಗ್ಗಟ್ಟಾಗಿರಬೇಕು. ಇದು ತುಂಬ ಮುಖ್ಯ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಧರ್ಮಾತೀತ, ಯಾವನಾದರೂ ಧರ್ಮ ಅಂತ ಹೇಳಿದ್ರೆ ಅವನು ಮೂರ್ಖ.
ಮುಸ್ಲಿಮ್ನನು ಮುಸ್ಲಿಮ್ ಅಂತ ಹೇಳಂಗಿಲ್ಲ, ನಾನು ಭಾರತೀಯ ಅಂತ ಹೇಳಬೇಕು. ಹಿಂದೂಗಳು ಹಿಂದೂ ಅಲ್ಲ, ನಾನು ಭಾರತೀಯ ಅಂತ ಹೇಳಬೇಕು. ಸಿಖ್ರು ಹಂಗೆ ಹೇಳಬೇಕು. ಆಗ ಮಾತ್ರ ನಿನಗೆ ರಕ್ಷಣೆ ಸಿಗುತ್ತೆ ಈ ದೇಶದಲ್ಲಿ. ಅರ್ಥ ಆಗ್ತಿದೆಯಾ? ಸೊ ಈಗ ಧರ್ಮಾತೀತವಾಗಿ ನಾವೆಲ್ಲರೂ ಒಟ್ಟಾಗಿ ಯುದ್ಧವನ್ನು ಎದುರಿಸಬೇಕು. ಓಕೆ, ಒಂದು ಸರಳ ಸೂತ್ರಗಳು ಪಾಪ ಮಧ್ಯಮ ವರ್ಗದವರಿಗೆ, ಬಡವರಿಗೆ ಈ ವಿಡಿಯೋ ಮುಖಾಂತರ ನಾನು ಏನಪ್ಪ ಹೇಳ್ತೀನಿ ಅಂದರೆ, ಕೆಲವಾರು ವಿಷಯಗಳು ಯುದ್ಧದ ವಿಷಯಗಳು ಎಕ್ಸಾಗರೇಷನ್ ಇರುತ್ತೆ, ಉತ್ಪ್ರೇಕ್ಷೆ ಜಾಸ್ತಿ ಇರುತ್ತೆ, ವಾಸ್ತವ ಸತ್ಯ ಬೇರೆ ಇರುತ್ತೆ. ಸುಳ್ಳೋ ಸತ್ಯವೋ, ಸುಳ್ಳು ಕೂಡ ಉತ್ಪ್ರೇಕ್ಷೆಯಿಂದ ಕೂಡಿರುತ್ತೆ, ಸತ್ಯವೂ ಕೂಡ ಉತ್ಪ್ರೇಕ್ಷೆಯಿಂದ ಕೂಡಿರುತ್ತೆ. ಉತ್ಪ್ರೇಕ್ಷೆ ಅಂದರೆ ತುಂಬ ಜಾಸ್ತಿ ಮಾಡೋದು. 5 ಜನ ಸತ್ತವ್ರೆ ಅಂದರೆ 1000 ಜನ ಸತ್ತವ್ರೆ, 500 ಜನ ಸತ್ತವ್ರೆ, ಆಗಾಗಾಯ್ತು, ಹೀಗಾಗಿತ್ತು ಅಂದರೆ ಗಾಬರಿ ಪಡಿಸತಕ್ಕಂಥ ಮಾಧ್ಯಮಗಳು ಜಾಸ್ತಿ ಇದೆ. ಈ ವಿಡಿಯೋ ಅದಕ್ಕೋಸ್ಕರ ನಾನು ಮಾಡ್ತಾ ಇರೋದು. ಇನ್ನು ಅದು ಬೆಳಗ್ಗೆ ಬಿಡಿ, ಯುದ್ಧದ ಬಗ್ಗೆ, ಧರ್ಮದ ಬಗ್ಗೆ ಬೈತಾ ಕುಳಿತುಕೊಂಡು ಅರ್ಧ ಗಂಟೆ ಬೈಬೋದು. ಸೊ ನೀವು ನೆನ್ಪಿಟ್ಕೊಳ್ಳಿ, ಬಡ ಮಧ್ಯಮ ವರ್ಗದ ಜನರುಗಳು ಟಿ ವಿಲಿ ಬರ್ತಕ್ಕಂಥ ನ್ಯೂಸ್ಗಳನ್ನ ಸ್ವಲ್ಪ ತಿಳ್ಕೊಳ್ಳಿ, ಎಚ್ಚರಿಕೆಯಿಂದಿರಿ. ಈಗ ಮಾಕ್ ಡ್ರಿಲ್ ಅಂತ ಮಾಡ್ತಾರೆ, ಜನ ಯುದ್ಧ ನಡೆದಾಗ ಬೆಂಗಳೂರಿನಲ್ಲಿ, ರಾಯಚೂರಿನಲ್ಲಿ, ಕಾರವಾರದಲ್ಲಿ ಮಾಡ್ತಾರೆ. ಸೆನ್ಸಿಟಿವ್ ಏರಿಯಾಸ್ ಅಂತ ಮಾಡ್ತಾರೆ. ಅಂಥ ಕಡೆ ಅಲ್ಲಿರ್ತಕ್ಕಂಥ ಜನರು ಹೋಗಿ ತಿಳ್ಕೊಳ್ಳಿ, ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಗಿರಬೇಕು, ಅಕಸ್ಮಾತ್ ಬಾಂಬ್ ಇದ್ರೆ ಹೇಗಿರಬೇಕು, ಹೇಗೆ ನೆಲದ ಮೇಲೆ ಬಾನ್ಕೋಬೇಕು, ಕಿವಿಯನ್ನು ಹೇಗೆ ಮುಚ್ಕೋಬೇಕು, ಮನೆಯಲ್ಲಿ ಕರ್ಟನ್ಗಳು ಹೇಗೆ ಕ್ಲೋಸ್ ಮಾಡ್ಕೋಬೇಕು, ಮನೆ ಒಳಗಡೆ ಹೇಗಿರಬೇಕು, ರಕ್ಷಣೆಗೋಸ್ಕರವಾಗಿ ಅದು ಮಾಡ್ತಾರೆ. ಅದನ್ನು ತಪ್ಪಿಸ್ಬೇಡಿ, ಅದ್ರ ಬಗ್ಗೆ ವಿಷಯ ತಿಳ್ಕೊಳ್ಳಿ. ಅವದು ಅಧಿಕೃತವಾಗಿ ಸರ್ಕಾರದ ವತಿಯಿಂದ ಟ್ರೈನಿಂಗ್ ಕೊಡ್ತಾರೆ. ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಅದು ಟಿ ವಿನಲ್ಲೇ ಬರ್ತಾ ಇರುತ್ತೆ. ಮುಖ್ಯವಾದ ಪಾಯಿಂಟ್ ನೋಡ್ಕೊಳ್ಳಿ, ನೀವು ಯಾವುದೇ ಕಾರಣಕ್ಕೆ ಪ್ಯಾನಿಕ್ ಆಗದೆ, ಫಾರ್ ಟೈಮ್ ಬೀಯಿಂಗ್ 3 to 4 months ಅಬ್ಸರ್ವೇಷನ್ ಟೈಮ್ ಅಂತ ಕರಿತೀವಿ, ಎಲ್ಲವನ್ನು ಗಮನಿಸ್ತಾ ಇರ್ತೀವಿ. ಯುದ್ಧ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ದಿಕ್ಕಿನ ಕಡೆ ತಿರ್ಕೊಳ್ಳುತ್ತೆ ಯಾರು ಹೇಳೋಕ್ಕಾಗೋದಿಲ್ಲ, ಏನು ಬೇಕಾರಾಗ್ಬೋದು. ಯಾಕೆಂದರೆ ಮನುಷ್ಯನ ಮನಸ್ಸಿನಲ್ಲಿ ಅಷ್ಟೊಂದು ಕಶ್ಮಲ ತುಂಬಿದೆ, ಅಷ್ಟೊಂದು ಅಧರ್ಮ ತುಂಬಿದೆ, ಅಷ್ಟೊಂದು ಸ್ವಾರ್ಥ ತುಂಬಿದೆ. ಅದರಿಂದ ಯಾವಾಗ ಯಾವ ರೀತಿ ತಿರ್ಕೊಳ್ಳುತ್ತೋ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಸೇಫರ್ ಸೈಡ್, ಸುಮ್ಮನೆ ಸ್ವಲ್ಪ ಹಣಕಾಸಿನ ವ್ಯವಸ್ಥೆಯನ್ನು ಸೇಫಾಗಿ ಇಟ್ಕೊಳ್ಳಿ, ಮನೆಯಲ್ಲಿ ಸ್ವಲ್ಪ ಸೇಫ್ಟಿಯಾಗಿ ಇಟ್ಕೊಂಡು ಗಮನಿಸ್ತಾ ಇರಿ, ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ನನಗೆ ಗೊತ್ತಿಲ್ಲ, ನಾನು ನ್ಯೂಸ್ ನೋಡ್ಬೇಕಾದ್ರೆ ಚೆನ್ನಾಗಿ ಗೊತ್ತಾಯಿತು. ಬೆಂಗಳೂರಿನಲ್ಲಿ 5,000 ಜನ ಸಿವಿಲ್ ಡಿಫೆನ್ಸ್ ವ್ಯಕ್ತಿಗಳಿದ್ದಾರೆ, 5,000 ಜನ ಟ್ರೈನ್ಡ್ ವ್ಯಕ್ತಿಗಳಿದ್ದಾರೆ ಬೆಂಗಳೂರಿನಲ್ಲಿ. ಇದು ನಮಗೆ ಗೊತ್ತಿರಲಿಲ್ಲ. ಅಂದರೆ ಈ ಥರ ಏನಾರು ಆದಾಗ ಹೇಗೆ ಸಾಮಾನ್ಯ ಜನರನ್ನ ಕಾಪಾಡಬೇಕು, ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ಬಂದಾಗ ಹೇಗೆ ಕಾಪಾಡಬೇಕು, ಹೆಲ್ಪ್ ಮಾಡ್ತಾ ಇರ್ತಾರೆ. ಈ ಥರ ತುಂಬ ಮೊದಲೇ ಎಲ್ಲ ಪ್ರಿಪೇರ್ ಆಗಿದೆ. ಅರ್ಥ ಆಗ್ತಿದೆಯಾ? ನೀವು ನಮಗೇನು ಆಗೋದಿಲ್ಲ, ನಮಗೆ ದೇವ್ರು ಕಾಪಾಡ್ತಾನೆ, ಹಂಗೆ ಕಾಪಾಡ್ತಾನೆ, ಹಿಂಗೆ ಕಾಪಾಡ್ತಾನೆ ಕುಳಿತುಕೊಳ್ಳೋಕ್ಕಾಗೋದಿಲ್ಲ. ಯಾಕೆಂದರೆ 60 ಕೋಟಿ ಜನರು ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದರು. ಆ ಪುಣ್ಯ ಈಗ ಕಾಪಾಡಲ್ಲ, ಹೋಗಿನ ಬಾಂಬ್ ಹಾಕಬೇಕು. ಎಷ್ಟೊಂದು ಖರ್ಚಾಗ್ತದೆ, ಎಷ್ಟೊಂದು ಲಕ್ಷಾಂತರ ಜನರು ಯುದ್ಧ ಮಾಡಬೇಕು. ದೇಹವನ್ನು ಮುಂದೆ ಹೋಗಿ ಇನ್ನೇನು ಗುಂಡು ಬೀಳುತ್ತೆ ಅಂದರೂ ಕೂಡ ಹೋಗಿ ತಪ್ಪಿಸ್ಕೊಂಡು ಹೋಗಿ ಹೊಡಿಬೇಕು. ಇಲ್ಲಿ ಪುಣ್ಯ, ಧರ್ಮ, ದೇವರು ಅಂತ ನೀವು ಸುಮ್ಮನೆ ಕುಳಿತುಕೊಳ್ಳೋಕೆ ಹೋಗ್ಬೇಡಿ. ದೇವ್ರು ಕಾಪಾಡ್ತಾನೆ ಬಿಡಪ್ಪ ಅಂತ ಕುಳಿತುಕೊಳ್ಳೋಕೆ ಹೋಗ್ಬೇಡಿ. ದೇವ್ರ ಮೇಲೆ ನಂಬಿಕೆ ಇರಲಿ. ಮನಸ್ಸಿನ ಸಮಾಧಾನಕ್ಕೆ ಏನು ಪೂಜೆ ಮಾಡ್ತಾರೋ ಅದನ್ನೆಲ್ಲ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಯುದ್ಧದ ಸಮಯದಲ್ಲಿ ಯಾವ ಜಾತಿಯ ಅದು ಧರ್ಮಗುರುಗಳು ರಕ್ಷಣೆ ಮಾಡೋಕ್ಕಾಗೋದಿಲ್ಲ, ಯಾರ ಆಶೀರ್ವಾದನೂ ರಕ್ಷಣೆ ಮಾಡೋಕ್ಕಾಗೋದಿಲ್ಲ, ಯಾವ ಮಾಟ ಮಂತ್ರ ರಕ್ಷಣೆ ಮಾಡೋಕ್ಕಾಗೋದಿಲ್ಲ. ಯಾವುದು ಮಾಧ್ಯಮಗಳಲ್ಲಿ ಕುಳಿತುಕೊಂಡು ಹೇಳ್ತಾರಲ್ಲ ಆತ್ಮ ಕರೆಸಿ ಅದು ಮಾಡೋರು ಇದು ಮಾಡೋರು, ಅವರೆಲ್ಲ ಏನೂ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಇನ್ನೂ ಟೆರರಿಸ್ಟ್ಗಳು 4 ಜನ ಸಿಕ್ಕೇ ಇಲ್ಲ. ಸತ್ತವರ ಆತ್ಮಗಳನ್ನು ಕರೆಸಿ ಅವರು ಹೋಗಿ ಇಲ್ಲ ಅವ್ರೇನು ತೋರಿಸ್ಬೇಕಾಗಿತ್ತು, ಅವರ್ಯಾರು ಆತ್ಮ ಚಿಕಿತ್ಸಕರು ಬರುವುದಿಲ್ಲ. ಏನು ಕುಂಡಲಿನಿ ಎದ್ದವರು ಜಾಗೃತ ಆದವರು ಯಾರೂ ಬರೋದಿಲ್ಲ. ಗಮನಿಸಿ ನೋಡಿ, ಯುದ್ಧ ಕಾಲದಲ್ಲಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು. ನಮ್ಮ ದೇಶದ ರಕ್ಷಣೆಗೆ ನೈತಿಕವಾಗಿ ನಾವು ಸಪೋರ್ಟ್ ಮಾಡಬೇಕು. ಕಷ್ಟ ಬಂದಾಗ ಧರ್ಮಾತೀತವಾಗಿ ಮಾನವ ಧರ್ಮವನ್ನು ಕಾಪಾಡೋದು ಸಹಾಯ ಮಾಡಬೇಕು. ಇಲ್ಲಿ ಹಿಂದೂ ಮುಸ್ಲಿಮ್ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಬಾಂಬ್ ಇದ್ದರೆ ಮುಸ್ಲಿಮ್ ಏರಿಯಾದಲ್ಲಿ ಹಿಂದೂಗಳು ಹೋಗಿ ಕಾಪಾಡಿ, ಹಿಂದೂಗಳ ಮೇಲೆ ಬಾಂಬ್ ಇದ್ದರೆ ಮುಸ್ಲಿಮ್ನವ್ರು ಬಂದು ಕಾಪಾಡಬೇಕು. ಯಾಕೆಂದರೆ ನಾವು ಭಾರತೀಯರಾಗಬೇಕು, ಮಾನವ ಧರ್ಮವನ್ನು ಕಾಪಾಡಬೇಕು. ದೇವರ ಧರ್ಮಗಳಲ್ಲಿ ತುಂಬ ಸುಳ್ಳುಗಳು ತುಂಬಿಕೊಂಡಿದೆ, ಅದನ್ನು ಬಿಟ್ಟಾಕಿ ಮೊದಲು ದೇವರ ಧರ್ಮದಿಂದ ಹೊರಬನ್ನಿ. ದೇವರ ಮೇಲೆ ನಿಮ್ಮ ತಪ್ಪು ತಿಳುವಳಿಕೆಗಳಿಂದ ಹೊರಬನ್ನಿ. ಮಾನವ ಧರ್ಮ, ಪ್ರೀತಿ, ಮಮತೆ, ಕರುಣೆ, ಸೇವೆ, ತ್ಯಾಗ ನಮ್ಮವರು ಅನ್ನೋದ್ರ ಕಡೆ ಗಮನ ಹರಿಸಿ, ಅದ್ರ ಕಡೆ ಸಪೋರ್ಟ್ ಮಾಡಿ ಪ್ಲೀಸ್. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ಧರ್ಮಾತೀತವಾಗಿ
ಭಾರತೀಯರಾಗಿ ನಮ್ಮ ಸೈನಿಕರಿಗೆ ನೈತಿಕ ಬೆಂಬಲವನ್ನು ಕೊಡಿ. ಆ ವಿಷಯ ತಿಳ್ಕೊಂಡು ಟು ಬಿ ಪ್ರೌಡ್. ನಮ್ಮ ಸೈನಿಕರಿಗೆ ಈಗ ನಾವು ಭಾವನಾತ್ಮಕವಾಗಿ ನೈತಿಕವಾಗಿ ಶಕ್ತಿಯನ್ನು ತುಂಬಬೇಕು. ಥ್ಯಾಂಕ್ ಯು.